ಹಾಯ್ ದೇವರು, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಯಾರಪ್ಪ ಇವನು ಹೊಸ್ದಾಗಿ ಈ ಥರ ವೀಡಿಯೋ ಮಾಡ್ತಾ ಇದ್ದೇನೆ ಅಂದ್ಕೊತೀರಾ? ಹೌದು, ಈಗ ನಾನು ಹೊಸ್ದಾಗಿ ವೀಡಿಯೋ ಮಾಡ್ತಾಯಿದ್ದೀನಿ. ಯೂಟ್ಯೂಬ್ಗೆ, ಇನ್ಸ್ಟಾಗ್ರಾಮ್ಗೆಲ್ಲ ಹಾಕೋಣ ಅಂತ ಮಾಮೂಲಿ ವೀಡಿಯೋಗಳ ಮೇಲೆ ವೀಡಿಯೋಗಳು ಮಾಡ್ತಾಯಿರ್ತೀನಿ. ನನಗೇನೇನು ಸಿಗ್ತದೋ, ಯಾವ ಜಾಗ ಸಿಗ್ತದೋ ಎಲ್ಲ ಮಾಡ್ತಾಯಿರ್ತೀನಿ. ಇದು ಮಾಡ್ತೀನಿ, ಅದೇ ಹಂಗೇನಿಲ್ಲ ಒಟ್ಟಿನಲ್ಲಿ. ಬನ್ನಿ, ನನ್ನ ಹೆಸರು ತಿಳಿಸ್ಕೊಡ್ತೀನಿ, ನಮ್ಮ ಊರ ಹೆಸರು ತಿಳಿಸ್ಕೊಡ್ತೀನಿ. ನನ್ನ ಹೆಸರು ಬಂದು ಮನು ಅಂತ. ನಾನು ರಾಮನಗರ ಜಿಲ್ಲೆ, ಮಾಗಡಿ ತಾಲೂಕು. ನಮ್ಮೂರು ಬಂದು ಗಟ್ಟಿಪುರ. ನೋಡಿ ಅಲ್ಲೇನು ಕಾಣ್ತಾ ಇದೆಯಲ್ಲ, ಅದೇ ನಮ್ಮೂರು. ನಾನು ಇವಾಗ ಎಲ್ಲಿದ್ದೀನಿ ಅಂದರೆ ನೋಡಿ, ಅದೇ ನಮ್ಮೂರು. ನಾನು ಇವಾಗ ಎಲ್ಲಿದ್ದೀನಿ ಅಂದರೆ ದೇವ್ರುಗಳೇ, ನಾನು ಇರೋದು ಇಲ್ಲಿ ನಮ್ಮ ಹಳೆ ಪುರಾತನದ ಕಾಲದ ದೇವಸ್ಥಾನದ ಅದ್ರ ಮುಂದೆಗಡೆ ಇದ್ದೀನಿ. ಮೇಲೆ ಹೋಗಬೇಕು. ಇದು ನಮ್ಮ ಗಟ್ಟಿಪುರದಲ್ಲಿ ಇರೋವಂತಹ ಸೋಮೇಶ್ವರ ಹಾಗೂ ಕೆಳಗಡೆ ಇರೋವಂಥ ಬಸವಣ್ಣ, ರೋಡಂತವಿರೋ ವೀರಭದ್ರ ಸ್ವಾಮಿ, ಮತ್ತು ಅಲ್ಲಿ ಬಿಲ್ಪತ್ರೆ ವನ ಅಂತ ಇದೆ, ಬಿಲ್ಪತ್ರೆ ಹೋಟ್ಲು. ನಾನು ಈಗ ಫಸ್ಟ್ ನಾನು ನಿಮಗೆ ಫಸ್ಟ್ ಇದನ್ನು ಪರಿಚಯ ಮಾಡಿಸ್ಕೊಳ್ತೀನಿ. ಬನ್ನಿ, ಯಾವ ಥರ ಪರಿಚಯ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತೀನಿ. ಬನ್ನಿ ಹೋಗೋಣ. ಐದವರು ಹೇಳ್ದಂಗೆ ನಾನು ನಮ್ಮ ಶಿವನ ದೇವಸ್ಥಾನಕ್ಕೆ ಬಂದೆ. ಹಳೆ ಪುರಾತನ ಕಾಲದ ಶಿವನ ದೇವಸ್ಥಾನಕ್ಕೆ ನಿಮ್ಗೆ ಹೇಗಿದೆ ಅಂತ ತೋರಿಸ್ತೀನಿ. ಬನ್ನಿ, ಮೇಲ್ಗಡೆ ಎಲ್ಲ ಕರ್ಕೊಂಡು ಹೋಗ್ತೀನಿ. ಮೇಲ್ಗಡೆ ಹೇಗಿದೆ ಅಂತೆಲ್ಲ ನಿಮಗೆಲ್ಲ ಡೀಟೇಲ್ಸ್ ಹೇಳ್ತೀನಿ. ನನಗೆ ತಿಳಿದಿರೋಷ್ಟು ಹೇಳ್ತೀನಿ. ನನಗೆ ಹಿರಿಕರು ಹೇಳಿರೋಷ್ಟು ನಿಮಗೆ ಹೇಳ್ತೀನಿ ನಾನು. ಬನ್ನಿ ನೋಡಿ, ಇದೆ ಟ್ಯಾಂಕಿ ಇದೆ. ಇಲ್ಲಿಂದನೇ ಏನಾರ ತೊಳೆಯೋಕ್ಕೆ ತೊಗೊಂಡೋಗ್ತಾರೆ. ಈ ಕಲ್ಕಂಬ ಏನಿದೆಯಲ್ಲ, ಈ ಕಲ್ಕಂಬ ಫಸ್ಟ್ ಇರಲಿಲ್ಲ. ಈಗ ಸುಮಾರು ಈಗ ಒಂದು 2-3 ತಿಂಗಳಾಯ್ತೇನೋ, 2 ತಿಂಗಳಾಗಿರ್ಬೋದು ನಿಲ್ಲಿಸಿ. ಬನ್ನಿ, ಮೇಲ್ಗಡೆ ಕರ್ಕೊಂಡು ಹೋಗ್ತೀನಿ. ಇದೇನು ಗೋಪುರ ಕಾಣ್ತಾ ಇದೆಯಲ್ಲ, ಈ ಗೋಪುರ ಫಸ್ಟ್ ಇರಲಿಲ್ಲ. ಇದೂ ಅಷ್ಟೇ, ಈಗ ರೀಸೆಂಟಾಗಿ ಒಂದು 5-6 ತಿಂಗಳಾಗಿರ್ಬೋದು. 5-6 ತಿಂಗಳಾಗೈತೆ ಕಟ್ಟಿಸಿ. ಸುಮಾರೆಲ್ಲ ಮೇಲ್ಗಡೆ ಕರ್ಕೊಂಡು ಹೋಗ್ತೀನಿ. ಬನ್ನಿ. ಓಕೆ ದೇವರು, ಈಗ ಹೇಳ್ತೀನಿ ನಿಮಗೆ. ಬನ್ನಿ, ಒಂದೊಂದೇ ಆಗಿ. ಈಗ ಮೇಲ್ಗಡೆ ಏನು ಕಾಣಿಸ್ತಿದೆಯಲ್ಲ, ಆ ಗೋಪುರ ಫಸ್ಟ್ ಇರಲಿಲ್ಲ. ಸುಮಾರು ಈಗ ಒಂದು ವರ್ಷ ಆಯಿತು ಕಟ್ಟಿಸಿ. 1 ವರ್ಷ 2 ವರ್ಷ ಆಗೈತೆ ಕಟ್ಟಿಸಿ ಗೋಪುರನ. ಸುಮಾರು ಫಸ್ಟ್ ಹೇಗಿತ್ತು ಗೇಟ್ ಇತ್ತು. ಫಸ್ಟ್ ಆರಾಮಾಗಿ ಯಾರು ಒಳಗಡೆಗೆ ಹೋಗೋದಾಯ್ತು. ಅದ್ರ ಒಳಗಡೆ ಎಲ್ಲ ಇನ್ನೊಂದು ಹಾಕಿದೆ, ಅದು ಹಾಕಾಗಿರುತ್ತೆ. ಬಂದು 1 ವರ್ಷ 2 ವರ್ಷ ಆಗೈತೆ ಕಟ್ಟಿಸಿ. ಆಮೇಲೆ ಇದೇನು ಕಾಣ್ತಿಲ್ಲ, ಇದು ಎಲ್ಲ ಆಮೇಲೆ ಆ ರೂಮ್ ಬಂದ್ಬಿಟ್ಟು ಯಾರಿಗೋಸ್ಕರ ಅಂದರೆ ಸಿದ್ಧಗಂಗೆ ಸ್ವಾಮೀಜಿ ಬರ್ತಾರೆ ಅಂತ ಕಟ್ಟಿಸಿದ್ರು. ಅವ್ರು ಬಂದು ಪೂಜೆ ಮಾಡ್ಕೊಂಡು ಇಲ್ಲಿ ಇದ್ಬಿಟ್ಟು ಹೋಗ್ತಾರೆ ಅಂತ ಅವರಿಗೋಸ್ಕರನೇ ಆ ರೂಮ್ ಕಟ್ಟಿಸಿದ್ರು. ಏನು ಕಾಣ್ತೈತಲ್ಲ ರೂಮು, ಕಾಣ್ತೈತಲ್ಲ ಅದೇ ರೂಮು. ಸಿದ್ಧಗಂಗೆ ಸ್ವಾಮೀಜಿ ಪಾಪ ಅವ್ರು ಬರ್ತಿಲ್ಲ, ಏನೋ ಒಂದು ಬರ್ತಿಲ್ಲ. ಆಮೇಲೆ ಬಂದ್ಬಿಟ್ಟು ಇಲ್ಲಿ ಸುಮಾರು ಮದುವೆಗಳು ನಡೀತವೆ. ಅವು ಇವು ನಡೀತಾ ಇರ್ತವೆ ಮದುವೆಗಳು. ನಾನು ಕಂಡಂಗೆ ಮಿನಿಮಮ್ ಅಂದ್ರೆ ಒಂದು 25 ಮದುವೆ ನಡೀತವೆ ಇಲ್ಲಿ. ಒಂದು 25 ಮದುವೆ ನಡೀತವೆ ಅಲ್ಲಿ ಬೆಟ್ಟದ ಮೇಲೆ. 25-30 ನಡೀತವೆ ಮದುವೆಗಳು ಸುಮಾರು, ನಾನು ಕಂಡಂಗಿಂದ. ಆಮೇಲೆ ಇಲ್ಲಿ ಏನೇನಿದೆ ಆ ಕಡೆಗೆ ಏನೈತೆ ಅಂತ ಗೊತ್ತಾ ದೇವ್ರುಗಳೇ? ಆ ಕಡೆ ಏನು ಹೋದ್ರೆ ಒಂದು ಗಂಗಮ್ಮ ಕೊಳ ಇದೆ, ಗಂಗಮ್ಮ ತಾಯಿ ಕೊಳ ಅಂತ. ಆ ಗಂಗಮ್ಮ ತಾಯಿ ಕೊಳಕ್ಕೆ ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲೂ ವೀಡಿಯೋ ಮಾಡ್ತೀನಿ. ಇವಾಗ ಕರ್ಕೊಂಡು ಹೋಗ್ತೀನಿ. ಈಗ ಅಲ್ಲಿ ಏನಿದೆ ಅಲ್ಲಿ ತೋರಿಸ್ತೀನಿ. ಇನ್ನೂ ನಿಮಗೆ ಗೊತ್ತಿಲ್ಲ, ಅಲ್ಲಿ ಹೋಗಿ ತೋರಿಸ್ತೀನಿ ಏನೇನಿದೆ. ನೋಡ, ಬಂಡೆ ಕಾಣ್ತಿದ್ದಲ್ಲ, ಆ ಬಂಡೆ ಪಕ್ಕದಲ್ಲಿದೆ. ಆ ಬಂಡೆ ಪಕ್ಕದಲ್ಲಿ ತೋರಿಸ್ತೀನಿ. ಸುಮಾರು ಇದು ಒಳಗಡೆ ಹೋಗ್ಬೋದು, ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ಬಂದು ನೋಡಿ ಗೈಸ್, ದೇವ್ರುಗಳೇ, ಬಂದು ಗೊತ್ತಾಗುತ್ತೆ ನಿಮಗೆ ಹೆಂಗಿದೆ. ಒಳ್ಳೆ ವ್ಯೂ ಸಕ್ಕತ್ತಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಕಾಣ್ತೈತಲ್ಲ ವ್ಯೂ, ಎಷ್ಟು ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಸುತ್ತಮುತ್ತ ಬೆಟ್ಟ ಗುಡ್ಡ ನೋಡಿ. ಒಳಗಡೆ ಹೋಗೋದಾಗಿತ್ತು, ಹೋಗೋಕ್ಕಾಗಲ್ಲ. ಸುಮಾರು ಹಿಂಗೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು. ಇಷ್ಟು ಕರ್ಕೊಂಡು ಹೋಗ್ತೀನಿ. ಕಾಣಿಸಲ್ಲ, ಕಿಟಕಿಯಿಂದ ಕಾಣಿಸ್ತದೆ, ಆಗಲ್ಲ, ಲಾಕ್ ಆಗಿದೆ. ಹೀಗಾಗಿದೆ. ಒಟ್ಟಿನಲ್ಲಿ ಹಳೆ ಸಾವಿರಾರು ವರ್ಷಗಳಿಂದ ಇದು ದೇವಸ್ಥಾನ ಏರ್ಪಟ್ಟಿದೆ. ಫಸ್ಟ್ ವ್ಯಾಲ್ಯೂ ಇರಲಿಲ್ಲ, ಅಲ್ಲ ಈಗ ಮಾಡಿಸಿರೋ. 1 ವರ್ಷ 2 ವರ್ಷ ಆಗೈತೆ. ಇಲ್ಲಿ ಬಂದ್ಬಿಟ್ಟು ಸುಮಾರು ಜನ ಮದುವೆಗಳು, ಹೇಳ್ದಂಗೆ ಮದುವೆಗಳು ನಡೀತವೆ, ಅವು ಇವು ನಡೀತಾ ಇರ್ತವೆ. ಒಟ್ಟಿನಲ್ಲಿ ಇಲ್ಲೊಂದು ಸತ್ಯವಾದ ರಹಸ್ಯ ಇದೆ, ಅದು ನನಗೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಎಲ್ಲರೂ ಹೇಳ್ತಾರೆ ಇಲ್ಲಿ ಏನೋ ಸರ್ಪ ಅವು ಇವು ಇರ್ತವೆ. ಏನಾದರೂ ಹೆಚ್ಚು ಕಮ್ಮಿ ಮಾಡೋಕ್ಕೆ, ನಾವೇನಾದರೂ ಏನಾರು ಮಾಡೋಕ್ಕೋದ್ರೆ ಅವು ಬರ್ತವಂತೆ. ಅದು ನನಗೂ ಗೊತ್ತಿಲ್ಲ.
ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೇಳಿ ಇಷ್ಟು ಹೇಳಿದ್ದೀನಿ, ಇಷ್ಟು ಗೊತ್ತು. ಮುಂದಕ್ಕೆ ಹೇಳ್ತೀನಿ, ಇನ್ನೂ ಗೊತ್ತಾದರೆ ಇನ್ನೂ ಹೇಳ್ತೀನಿ ನಿಮಗೆ. ಇನ್ನೂ 4-5 ದೇವಸ್ಥಾನ ಇದ್ದಾವೆ. ಕೆಳಗಡೆ ಬಸವಣ್ಣ ದೇವಸ್ಥಾನ ಇದೆ, ಆ ಕಡೆ ಬಿಲ್ಪತ್ರೆ ವನ ಇದೆ. ಆ ಬಿಲ್ಪತ್ರೆ ಒಟ್ಲು ಅಂತೀವಿ ನಾವು, ಬಿಲ್ಪತ್ರೆ ವನ. ಆಮೇಲೆ ರೋಡ್ ಅಂತ ಹೋದರೆ ವೀರಭದ್ರ ಸ್ವಾಮಿ ದೇವಸ್ಥಾನ, ಅದೆಲ್ಲ ಹೇಳ್ತೀನಿ ನಿಮಗೆ. ಬನ್ನಿ, ಈಗ ಗಂಗಮ್ಮ ತಾಯಿ ಕೊಳೆತಕ್ಕೆ ಕರ್ಕೊಂಡು ಹೋಗ್ತೀನಿ. ಈಗ ಇಲ್ಲೇನು ಕಾಣ್ತಾ ಇದೆಯಲ್ಲ, ಇದು ರುದ್ರಾಕ್ಷಿ ಮರ ಬಂದ್ಬಿಟ್ಟು, ಇದು ರುದ್ರಾಕ್ಷಿ ಮರ. 5 ಮುಖದ್ದು ಎಷ್ಟೇ ಇರ್ಬೋದು ಗೊತ್ತಿಲ್ಲ. ಇದು ರುದ್ರಾಕ್ಷಿ ಮರ ಇಲ್ಲ ಆಯ್ತಲ್ಲ, ಇಲ್ಲಿ ನಮ್ಮೂರವ್ರು ಹಾಕಿದ್ದಾರೆ. ಸುಮಾರು ಆಲೇ ಒಂದು 8 ವರ್ಷ ಆಗೈತೆ ಹಾಕಿ. ಇಲ್ಲೊಂದು ಐತೆ, ಮತ್ತು ನೋಡಿ ಅಲ್ಲೊಂದು ಐತೆ, ಆ ಕಡೆ ಸಣ್ಣದೊಂದು, ಆ ಕಡೆ ಸಣ್ಣದೊಂದು ಐತೆ. ಮತ್ತು ಇಲ್ಲೇ ಹಳ್ಳಿದ್ದಾವೆ ಸುಮಾರು ಒಂದು 4-5 ಗಿಡಗಳಿದ್ದಾವೆ ರುದ್ರಾಕ್ಷಿ ಮರಗಳು. ನೋಡಿ ಅಲ್ಲಿ ಐತೆ, ಅಲ್ಲಿ ಕಾಣಿಸಲ್ಲ ನಿಮಗೆ ನೀಟಾಗಿ. ಇದು ಹೇಳ್ತೀನಿ, ಸರಿ ಬನ್ನಿ. ಇದಕ್ಕೂ ಗಂಗಮ್ಮ ತಾಯಿ ಹೊಳೆತಕ್ಕೆ ಕರ್ಕೊಂಡು ಹೋಗ್ತೀನಿ, ಡೀಟೇಲ್ಸ್ ಎಲ್ಲ ಹೇಳ್ತೀನಿ. ಗಂಗಮ್ಮ ತಾಯಿ ಹೊಳೆತಾವಿದ್ದೀನಿ ಅಂದರೆ ಕೊಳುತ್ತಾವು. ಬನ್ನಿ, ಅಲ್ಲಿ ಯಾವ ಥರ ಅಂತ ನಿಮ್ಗೆ ಹೇಳ್ತೀನಿ. ಬನ್ನಿ, ಈಗ ನಾವು ಗಂಗಮ್ಮ ತಾಯಿ ಹೊಳೆತಕ್ಕೆ ಬಂದು ಕೊಳುತ್ತಕ್ಕೆ ಬನ್ನಿ. ನೋಡಿ ಇದೇ ಕೊಳ ಕಾಣ್ತೈತಲ್ಲ, ಇದೇ ಕೊಳ. ಇದೇ ಗಂಗಮ್ಮ ತಾಯಿ ಕೊಳ. ನೋಡಿ ಹೇಗಿದೆ, ಎಷ್ಟು ಚೆನ್ನಾಗಿದೆ. ಇದ್ರ ಆಳ ಯಾರೂ ಕಂಡುಹಿಡಿದಿಲ್ವಂತೆ. ಇಲ್ಲಿ ಇದ್ರ ಆಳ ಎಷ್ಟಿದೆ ಅಂತ ಯಾರ ಕೈಲೂ ಕಂಡುಹಿಡಿಯೋಕ್ಕಾಗಿಲ್ಲ ಗೈಸ್, ಅಷ್ಟು ಆಳ ಇದೆ ಇದು. ಎಷ್ಟು ಪವಿತ್ರವಾಗಿದೆ ಗೊತ್ತಾ ಇಲ್ಲಿ ನೀರು, ಕುಡಿಯೋದು ಚೆನ್ನಾಗಿದೆ. ಫಿಲ್ಟ್ರ್ ನೀರು ಯಾವುದೂ ಅಲ್ಲ ಇದ್ರ ಮುಂದೆ. ನೋಡಿ ಗೈಸ್, ಚೆನ್ನಾಗಿದೆ, ಚೆನ್ನಾಗಿದೆ ನೋಡಿ ಗೈಸ್. ಇಲ್ಲಿ ಶಿವಪಾರ್ವತಿ ಸ್ನಾನ ಮಾಡಿದ್ರಂತೆ ಇಲ್ಲಿ. ಅದೇನೋ ಗೊತ್ತಿಲ್ಲ, ಯಾರಿಗೆ ಹೇಳಿರೋದು. ನೋಡಿ ಯಾವ ಥರ ಇದೆ ನೋಡ್ತಾ ಇದ್ದೀರಲ್ಲ. ಇದು ಫಾರೆಸ್ಟ್ ಬಂದು ಒಂದು 25-30 ಎಕರೆ ಫಾರೆಸ್ಟ್ ಇದೆಲ್ಲ. ನೀಲಗಿರಿ, ಅರ್ಕ್ಲೇವು ಎಲ್ಲ ಮರಗಳು ನೋಡ್ತಾ ಇದ್ದೀರಲ್ಲ. ನೋಡಿ ಅದು ಬಂದು ಕರೆ ಬಂಡೆ ಅದು ನೋಡಿ. ಇದ್ರ ಮೇಲೆ ಬಂದು ಒಂದು ಕರಡಿ ಗುಹೆ ಅಂತ ಇದೆ. ಆ ಕರಡಿ ಗುಹೆಗೆ ಹೋಗ್ಬೋದು, ಅದ್ರ ಭಯ ಗುರು, ಹೋಗಿದ್ದೆವರು. ಯಾಕಂದರೆ ಕರಡಿಗೆ ಬಂದರೆ ಕಷ್ಟ. ಯಾವತ್ತೂ ಹೋಗಿಲ್ಲ, ಅಲ್ಲೂ ತೋರಿಸ್ತೀನಿ ಬನ್ನಿ ಕರಡಿ ಒಳಗಡೆ ಗುಹೆ ಹೆಂಗಿದೆ ಅಂತ. ಆಮೇಲೆ ಇಲ್ಲಿ ಇನ್ನೊಂದು ಏನಂದರೆ, ಇಲ್ಲಿ ಗೋರಿ ಹಬ್ಬಕ್ಕೆ ಅಂದರೆ ಗಣೇಶ ಹಬ್ಬ ಬರ್ತದಲ್ಲ, ಅವಾಗೆಲ್ಲ ಬಂದ್ಬಿಟ್ಟು ಇದೆಲ್ಲ ಪೂಜೆ ಮಾಡಿಕೊಂಡು ನೋಡಿ ಆ ಕಡೆ ಎಲ್ಲ ಇದು ಮಾಡ್ತಾರೆ. ಏನಪ್ಪ ಅಂದರೆ ಅಲ್ಲಿ ಇದು ಮಾಡ್ತಾರೆ. ಇಲ್ಲಿ ನೋಡಿ ಕಾಣ್ತೈತಲ್ಲ, ಇಲ್ಲಿ ನೋಡಿ, ಇಲ್ಲಿ ದೇವರು ಬೆಂಚ್ ಕಲ್ಲು ಮತ್ತು ಸೀರೆ, ಬಾಚಣಿಗೆ, ಕನ್ನಡಿ ಇವೆಲ್ಲ ಕಾಣ್ತೈತಲ್ಲ, ಇದೆಲ್ಲ ಮಾಡ್ತಾರೆ. ವರ್ಷನೂ ಮಾಡ್ತಾಯಿರ್ತಾರೆ. ಆಮೇಲೆ ಇಲ್ಲಿ ಹೇಳ್ಬೇಕು ಅಂದರೆ, ಇನ್ನೊಂದು ಹೇಳ್ಬೇಕು ಅಂದರೆ, ಇಲ್ಲಿ ನಾಗದೋಷ, ಶಬ್ದೋಷ, ಒಟ್ಟಿನಲ್ಲಿ ಯಾವುದೇ ದೋಷ ಇದ್ರೂ ಇಲ್ಲಿ ಬಂದ್ಬಿಟ್ಟು 3 ಬಿಂಗೆ ನೀರು ಇಸ್ಕೊಂಡು ಹೋಗ್ತಾರೆ. ಎಲ್ಲರೂ ಬಂದ್ಬಿಟ್ಟು ಇಲ್ಲಿ 3 ಬಿಂಗೆ ನೀರು ಇಸ್ಕೊಂಡು ಹೋಗ್ತಾರೆ. ಇನ್ನೊಂದು ಏನಂದರೆ, ಇಲ್ಲಿ ಆಶ್ಚರ್ಯ ಸಂಗತಿ ಅಂದರೆ, ಬಾಳೆ ಎಲೆ ಮೇಲೆ ಇಲ್ಲೊಂದು ಆಗಿನ ಕಾಲದಲ್ಲಿ ಸುಮಾರು ಒಂದು 80-90 ವರ್ಷದಿಂದ ಇಲ್ಲಿ ಒಂದು ಬಾಳೆ ಎಲೆ ಮೇಲೆ ಒಂದು ಮಗುನ ಬಿಟ್ಟಿದ್ರಂತೆ. ಇಲ್ಲಿ ಬಿಟ್ಟಿದ್ದಕ್ಕೆ ಹೋಗಿ ಶಿವಗಂಗೆಲಿ ಹೋಗಿ ಎತ್ಕೊಂಡಿದ್ರಂತೆ. ಅದ್ಯಾವುದೋ ಅಲ್ಲೊಂದು ಅದಂತಲ್ಲ ಕೆರೆ, ಅಲ್ಲಿ ಬಂದಿತ್ತಂತೆ ಮಗು. ಹೋಗಿ ಇಲ್ಲಿ ಬಿಟ್ಟಿದ್ದಕ್ಕೆ ಮಗು ಶಿವಗಂಗೆಲಿ ಪ್ರತ್ಯಕ್ಷ ಆಗಿತ್ತಂತೆ. ಬಾಳೆ ಎಲೆ ಮೇಲೆ ಬಿಟ್ಟಿದ್ದಕ್ಕೆ, ಇಲ್ಲಿ ಬಿಟ್ಟಿದ್ದಕ್ಕೆ ಬಾಳೆ ಎಲೆ ಮೇಲೆ ಮಗುನ ಶಿವಗಂಗೆಯಲ್ಲಿ ಹೋಗಿ ಇದು ಎತ್ಕೊಂಡಿರೋದವರು. ಅದು ಏನೋ ಗೊತ್ತಿಲ್ಲ ನನಗೂ, ಹಿರಿಕರು ಹೇಳಿರೋದು, ನಮ್ಮ ಅಜ್ಜಿ ಹೇಳಿರೋದು, ನಮ್ಮ ಅಜ್ಜಿಯರ ಅಜ್ಜಿ ಅವರಮ್ಮ, ಅದರ ನಮ್ಮ ತಾತಾರ ಅವರಮ್ಮ ಹೇಳಿರೋದು. ಹಾಗೆ ನಾನು ಸಣ್ಣ ಹುಡುಗನ ಇನ್ನೂ ಜ್ಞಾಪನ ಮಾಡ್ಕೊಂಡಿದ್ದೀನಿ. ಎಲ್ಲ ಹೇಳ್ತಾ ಇರ್ತಾರೆ. ಇದ್ರ ಆಳ ಏನೋ ಅಂದರೆ ಸ್ಟ್ರೈಟ್ ಇಲ್ಲ, ಹಿಂಗೆ ಅಂದರೆ ಕೊಟ್ರೆ ಥರ ಹಿಂಗೆ ಆಳಾದಂತೆ ಯಾರ ಕೈಲೂ ಕಂಡುಹಿಡಿಯೋಕ್ಕಾಗಿಲ್ಲ ಗೈಸ್. ಇಷ್ಟು ಆಳ ಇದೆ ಇದು ನೋಡಿ. ಎಷ್ಟು ಚೆನ್ನಾಗಿದೆ ಇದು. ಗಂಗಮ್ಮ ತಾಯಿ ಅಂತ ಇದೆ. ಇಲ್ಲೇ ವರ್ಷನೇ ಎಲ್ಲ ಬಂದು ಪೂಜೆ ಮಾಡಿಕೊಂಡು ಇದು ಮಾಡ್ಕೊಂಡು ಹೋಗ್ತಾರೆ. ಒಳ್ಳೆ ಸ್ನಾನ ಮಾಡ್ಬೋದು. ಒಳ್ಳೆ ಫಿಲ್ಟ್ರ್ ನೀರು ಮುಂದೆ ಯಾವುದೂ ಅಲ್ಲ ಇದು. ಇದ್ರ ಮುಂದೆ ಫಿಲ್ಟ್ರ್ ನೀರು ಯಾವುದೂ ಅಲ್ಲ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಒಳ್ಳೆ ಇದು ಗೈಸ್. ಬನ್ನಿ, ನಿಮ್ಮ ಕರಡಿ ಗುಹೆ ತಕ್ಕ ಕರ್ಕೊಂಡು ಹೋಗ್ತೀನಿ. ಕರಡಿ ಗುಹೆ ತಕ್ಕೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಗುಹೆ ತಕ್ಕೆ ಬಂದಿದ್ದೀವಿ. ಅಲ್ಲೇನು ಕಾಣ್ತೈತಲ್ಲ ಒಳಗಡೆ, ಅದೇ ಕರಡಿ ಗುಹೆ. ನಾನು ಯಾವತ್ತೂ ಹೋಗಿಲ್ಲ, ಹತ್ರದಿಂದ ತೋರಿಸ್ತೀನಿ ಬನ್ನಿ. ಹೇಳ್ತಾರೆ, ಯಾಕಂದರೆ ಹೇಳೋಕ್ಕಾಗಲ್ಲ.
ಇದೆ ಅಂದರೆ ಇಲ್ಲಿ ಕಳ್ಳಿ ಮರಿ ಹಾಕಿದ್ರು ಹೇಳೋಕ್ಕಾಗಲ್ಲ. ಮರಿ ಹಾಕಿರ್ತದೆ ಕಳ್ಳಿ. ನಾವು ಹೋದರೆ ಸುಮ್ಮನೆ ಇರೋದು. ಅದು ವಾಸನೆ ನೋಡಿ ಬರ್ತಾಯಿದೆ ಆಲ್ರೆಡಿ ವಾಸನೆ ಬರ್ತಾಯಿತ್ತು ಗುರು. ಒಳಗೆ ಹೋಗೋಕ್ಕಾಗಲ್ಲ, ಹೇಳೋಕ್ಕಾಗಲ್ಲ. ಕಳ್ಳಿ ಒಳಗಡೆ ಮನ್ಗಿರ್ತದೆ, ಮರಿ ಹಾಕಿರುತ್ತೆ, ಬಗ್ದಾಗ್ಬಿಡುತ್ತೆ ಅವು. ಸರಿ ಇಲ್ಲ ಅವು. ಯಾಕಂದರೆ ಇಷ್ಟು ಮಾಡ್ತಾಯಿದ್ದೀನಿ ಮಾತ್ರ. ಇನ್ನೊಂದು ದಿವಸ ನಿಮ್ಗೆ ಇದಕ್ಕೋಸ್ಕರನೇ ವೀಡಿಯೋ ಮಾಡ್ತೀನಿ. ನೀವು ಹೋಗೋಕ್ಕಾಗಲ್ಲ ಒಳಗಡೆ ಗುರು. ಕಳ್ಳಿ ಗುಹೆ ಇದು ನೋಡ್ತೀನಿ, ಟ್ರೈ ಮಾಡ್ತೀನಿ. ಕಾಣಿಸ್ತಾ ಇದೆಯಾ? ಕಳ್ಳಿ ಗುಹೆ ಇದು. ಇಷ್ಟು ಮಾತ್ರ ಇರೋದು. ನಿಮಗೆ ಒಳಗೆ ಹೋಗೋಕ್ಕಾಗಲ್ಲ ಗುರು. ಅಷ್ಟು ದೇವರು ಒಳಗಡೆ ಹೋಗೋಕ್ಕಾಗಲ್ಲ. ಯಾಕಂದರೆ ಗುಹೆ ಇವತ್ತೇ ಫಸ್ಟ್ ನಾನು ಈ ಥರ ಬಂದಿರೋದು. ಒಬ್ಬನೇ ಇದ್ದೀನಿ. ಆಮೇಲೆ ಬರ್ತೀನಿ ಬಿಡಿ. ಯಾಕೋ ಹೇಳೋಕ್ಕಾಗಲ್ಲ. ಆಮೇಲೆ ನೋಡಿ, ಹಂದಿ ಮುಳ್ಳು ಮುಳ್ಳಂದಿ ಇದು ಮುಳ್ಳು ಸಿಕ್ತು. ಒಂದು ಮುಳ್ಳಂದಿನೂ ಇರ್ಬೋದು, ಹೇಳೋಕ್ಕಾಗಲ್ಲ. ಆಮೇಲೆ ಓಕೆ ಗೈಸ್, ನೋಡಿದ್ರಲ್ಲ ಈಗ ವೀಡಿಯೋ ಮಾಡಿರೋದು. ನಾನು ತಿರ್ಗಿ ಇನ್ನೊಂದು ಬಂಡೆ ತಕ್ಕ ಕರ್ಕೊಂಡು ಹೋಗ್ತೀನಿ ಬನ್ನಿ. ಅಲ್ಲೈತಲ್ಲ ಆ ಬಂಡೆ ತಕ್ಕೆ, ಆ ಬಂಡೆ ಮೇಲೆ ಕರ್ಕೊಂಡು ಹೋಗ್ತೀನಿ. ತಿರ್ಗಿ ಈ ಬಂಡೆ ಮೇಲೂ ಕರ್ಕೊಂಡು ಹೋಗ್ಬೋದಾಗಿತ್ತು. ಇಲ್ಲಿ ಹೋಗೋಕ್ಕಾಗಲ್ಲ, ಅಲ್ಲಿ ಎಲ್ಲ ಇದು ಬೆಳ್ಕೊಬಿಟ್ಟಿದ್ದೆ, ಮಳೆ ಎಲ್ಲ ಇದು ಬೆಳ್ಕೊಬಿಟ್ಟಿದೆ, ಆಗಲ್ಲ. ಈಗ ಆ ಬಂಡೆ ತಕ್ಕ ಕರ್ಕೊಂಡು ಹೋಗ್ತೀನಿ ಬನ್ನಿ. ಅವರು ಹೇಳ್ದಂಗೆ ನಮ್ಮ ಕರೆಗಲ್ಲ ಬಂಡೆ ಮೇಲೆ ಬನ್ನಿ ತೋರಿಸ್ತೀನಿ. ಸಣ್ಣ ಬಂಡೆ ದೇವ್ರುಗಳೇ ಯಾವ ವಾಸ್ತೆ ಇದ್ದಿದ್ದಿಲ್ಲ. ಮಾಮೂಲು ಚೆನ್ನಾಗಿದೆ ವ್ಯೂ. ಚೆನ್ನಾಗಿದೆ ನೋಡಿ, ಸಾಕತ್ತಾಗಿದೆಲ್ಲ. ಅಷ್ಟು ನೋಡಿ, ಮಳೆ ಇಲ್ಲದೆ ಇದೆಲ್ಲ ಬಂದು ಹೋಗ್ಬಿಟ್ಟಿದೆ. ಮಳೆ ಮುಗಿಬೇಕು. ನಿಮ್ಮ ಕಡೆ ಮಳೆ ಹೆಂಗೆ? ಕರೆಕ್ಟಲ್ಲ? ಓಕೆ ಬಾಯ್ಸ್, ಬನ್ನಿ ದೇವ್ರುಗಳೇ ಹೇಳ್ತೀನಿ. ನೋಡಿ, ಅದೇ ನಮ್ಮೂರು ಕಾಣ್ತೈತಾ? ಅದೇ ನಮ್ಮೂರು. ವಾಯ್ಸ್ ಹೊಸಿ ಕೇಳಿಸ್ತಾ ಇಲ್ಲ, ಯಾಕಂದರೆ ಗಾಳಿ ಪಡ್ತಾ ವಾಯ್ಸ್ ಕೇಳಿಸ್ತಾ ಇಲ್ಲ. ಅದೇ ನಮ್ಮೂರು. ವಾಯ್ಸು ಸ್ಪೀಕರ್ ತೊಗೊಳೋತಕ್ಕ, ಅದು ಮೈಕ್ ತೊಗೊತೀನಿ. ಇನ್ನೊಂದು ವಾರದಲ್ಲಿ ತೊಗೊಳ್ತೀನಿ. ಹೊಸ ಏನು ಮಾಡೋಕ್ಕಾಗಲ್ಲ, ಕ್ಷಮಿಸ್ಬಿಡಿ ಪಾಪ. ನಿಮ್ಗೆ ನೀಟಾಗಿ ಕೇಳಿಸ್ತಾ ಇಲ್ವೋ ಗೊತ್ತಿಲ್ಲ. ನೋಡಿದವ್ರುಗಳೇ ಅದೇ ನಮ್ಮ ಊರು. ನೋಡಿ, ಕಾಣಿಸ್ತಾ ಇದೆ ಸುತ್ತಮುತ್ತ ಬೆಟ್ಟಗಳು ಕಾಣಿಸ್ತಾ ಇದೆಯಾ? ಅದೇ ಬೆಟ್ಟಿಲ್ಲ ಬೆಟ್ಟ. ನೋಡಿ ಬೆಟ್ಟ ವ್ಯೂ ನೋಡಿ, ಎಷ್ಟು ತಿರ್ಗಾಡ್ಬೋದು, ಚೆನ್ನಾಗಿದೆ ನೋಡಿ. ಅದು ಅಲ್ಲಿ ಕಾಣಿಸ್ತಾ ಇರೋದಲ್ಲ, ಇದು ಜಾಲಮಂಗಲ ಬೆಟ್ಟ. ಎಷ್ಟು ಚೆನ್ನಾಗಿದೆ ಅಂತ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಇದೆಲ್ಲ ಜಾಲಮಂಗಲ ಬೆಟ್ಟ. ಇದು ಎಷ್ಟು ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮೂರು ಬೆಟ್ಟ ಇದು ಅಲ್ಲ. ಹಾಗೆ ಇದು ಫಾರೆಸ್ಟು. ಇದು ಬಂದು ಆವಾಗಲೇ ಹೇಳ್ದಂಗೆ ಒಂದು 25 ಎಕರೆ ಬರ್ಬೋದು. ಒಂದು 25-30 ಎಕರೆ ಬರ್ಬೋದು ದೇವ್ರುಗಳೇ. ಒಂದು 25-30 ಎಕರೆ ಬರ್ಬೋದು ದೇವರು, ಅಷ್ಟಿದೆ ನೋಡಿ. ಇದೆ ಫಾರೆಸ್ಟು. ಫಸ್ಟ್ ಇಲ್ಲೆಲ್ಲ ನಾವು ದನ ಮೇಯ್ಸೋಕ್ಕೆ ಬರ್ತಾಯಿದ್ದೋ ನಮ್ಮ ಅಜ್ಜಿ ಜೊತೆ. ಯಾವಾಗ ಸಣ್ಣ ಹುಡುಗರಲ್ಲಿ ಒಂದು 4ನೇ ಕ್ಲಾಸ್ 5ನೇ ಕ್ಲಾಸಲ್ಲಿ ಇದ್ದಾಗ ಇಲ್ಲೆಲ್ಲ ದನ ಮೇಯಿಸ್ಕೊಂಡು ಅದ್ಯಾವುದೋ ಗೇರಣ್ಣೆ ಅಂತ ಬರೋವು, ನೀವು ತಿಂದಿರ್ಬೇಕು ಮೋಸ್ಟ್ಲಿ. ಅವು ಗೇರಣ್ಣೆ ಅಂತ ಬರೋವಾಗ ಎಲ್ಲ ತಿಂದ್ಬಿಟ್ಟು ಅದ್ರ ಹಾಲು ಬರುತ್ತಲ್ಲ, ಅದನ್ನೆಲ್ಲ ಮಕ್ಕೆ ಆರಿಸ್ಕೊಂಡು ಅವಾಗೆಲ್ಲ ಮಕ್ಕೆಲ್ಲ ಊದ್ಕೊಬಿಟ್ಟಿದ್ದು, ಹಂದಿ ಮಕ್ಕ ಊದ್ಕೊಂಡಂಗೆ. ಒಳ್ಳೆ ಮಜಾ ಇತ್ತು ದೇವರು ನೋಡಿ. ಇದೇ ನಮ್ಮ ಫಾರೆಸ್ಟು. ನಮ್ಮ ಫಾರೆಸ್ಟ್ ಅಲ್ಲ, ನಮ್ಮ ಇದ್ರದ್ದು ನಮ್ಮ ಫಾರೆಸ್ಟ್. ಒಟ್ಟಲ್ಲಿ ದನ ಮೇಯ್ಸೋಕ್ಕೆ ಬರ್ತಾಯಿದ್ದೋ ಇಲ್ಲಿ ಅವಾಗೆಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. 25 ಎಕರೆ 30 ಎಕರೆ ಇರ್ಬೋದು ಕೆಳಗಡೆ ಎಲ್ಲ ನೋಡಿ. ಇಷ್ಟ ಇದೆ, ಇಷ್ಟು ಹೇಳೋಕೆ ನೋಡು. ಅದು ಬಂದು ಸಪ್ಪನ ಗುಡ್ಡೆ ಎಲ್ಲ. ನಾವು ದನ ಮೇಯ್ಸೋಕ್ಕೆ ಅಲ್ಲೇ ಯಾವತ್ತೂ ಹೋಗಿಲ್ಲ ನಾನು. ಇರೋದು ಅದು ಸಿದ್ದಪ್ಪಾಜಿ ಬೆಟ್ಟ ಅಂತ. ಸಿದ್ದಪ್ಪಾಜಿ ಬೆಟ್ಟ ಅಷ್ಟೇ. ಆಮೇಲೆ
ಸುತ್ತಮುತ್ತ ಇದು ಬೆಟ್ಟ ಗುಡ್ಡಗಳೇ ಇವೆ ಜಾಸ್ತಿ ನಮ್ಮ ಊರ ಕಡೆ, ನಮ್ಮ ಗಟ್ಟಿಪುರ ಕಡೆ. ಆಮೇಲೆ ಅಲ್ಲಿ ಕಾಣ್ತೈತಲ್ಲ ಗುಡ್ಕಲ್ ಬೆಟ್ಟ, ಗುಡ್ಡೆ ಇದು ಸುಪ್ಪನಗುಡ್ಡೆ ಬೆಟ್ಟ. ನೋಡೋಣ, ಇದೇ ಫಸ್ಟ್ ಈ ಥರ ವೀಡಿಯೋ ಮಾಡ್ತಾಯಿದ್ದೀನಿ. ಏನಾದರೂ ತಪ್ಪಿದರೆ ಏನಾದರೂ ಮಾಮೂಲಿ ವೀಡಿಯೋ ಇದೆ, ಫಸ್ಟ್ ಟೈಮ್ ಅಲ್ವಾ ವೀಡಿಯೋ ಮಾಡ್ತಾಯಿರೋದು. ನನಗೆ ಬಾಯಿ ಸಿಗ್ತದೆ, ಏನೂ ಮಾಡೋಕ್ಕಾಗಲ್ಲ. ಇದೇ ಫಸ್ಟ್ ಟೈಮ್ ವೀಡಿಯೋ ಮಾಡ್ತಾ ಇರೋದು. ನೀವೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯೂಟ್ಯೂಬ್ ಚಾನಲ್ ಇಷ್ಟ ಆಗಿದರೆ ಒಂದು ಲೈಕು, ಒಂದು ಸಬ್ಸ್ಕ್ರೈಬರು, ಒಂದು ಇದು ಮಾಡಿ. ನಿಮ್ಗೆ ಕೇಳ್ಕೊಳ್ಳೋದಿಷ್ಟೇ, ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, crazyManu77 ಅಂತ. ಅದರಲ್ಲೂ ಹೋಗಿ ಫಾಲೋ ಮಾಡ್ಕೊಳ್ಳಿ, ಇದು ಮಾಡ್ಕೊಳ್ಳಿ. ಓಕೆ ಗೈಸ್, ಬಾಯ್, ಟಾಟಾ, ಸಿಗೋಣ.